ಇನ್ನೇನು ಆಷಾಢ ಬಂತು ಅಂದರೆ ಶ್ರಾವಣಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಸೊ ಸ್ಯಾರಿ ಟ್ರೈಪಿಂಗ್ ಇಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಆದಷ್ಟು 1 ಮಾರಷ್ಟು ಸ್ಯಾರಿನ ನರಿಗೆಗೆ ಅಂತ ಬಿಟ್ಕೊಂಡು ಮಿಕ್ಕಿದ್ನೆಲ್ಲ ಸ್ಮಾಲಾಗಿ ಪ್ಲೇಟಿಂಗ್ ಎಲ್ಲ ಮಾಡಿಕೊಂಡು ಎರಡೂ ಕಡೆನೂ ಒಂದೇ ರೀತಿ ಬಾರ್ಡ್ರ್ ಇದ್ದರೆ ಎರಡೂ ಕಡೆ ಮಾಡ್ಕೋಬೋದು. ನಾನು ಸಿಂಗಲ್ ಸೈಡ್ ಮಾತ್ರ ನಾನೆಲ್ಲ ಬಾರ್ಡ್ರ್ಗಳನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಒಂದೇ ಕಡೆ ನರಿಗೆ ಬಿಡೋದ್ರಿಂದ ಇನ್ನೊಂದು ಕಡೆ ಏನು ಟ್ಯಾಗಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಒಂದು ಕಡೆ ಪಿನ್ ಹಾಕಿರೋದ್ರಿಂದ ನಾವು ಅಳತೆ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಟ್ರೈಪಿಂಗ್ ಮಾಡ್ಕೊಳ್ಬಿಡ್ಬೋದು. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ದೊಡ್ಡ ಫೆಸ್ಟಿವಲ್ಲು, ಒಂದು ಪಾಸಿಟಿವ್ ಎನರ್ಜಿ ಜೊತೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದು ಕೂಡ ಮಹಾಲಕ್ಷ್ಮಿಗೆ ಆಗಿರುತ್ತೆ. ಸೊ ಇವಾಗ ಎಲ್ಲ ನಾನು ಪ್ಲೇಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆಲ್ಲ ನರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಒಂದು ನಾರ್ಮಲ್ ಟ್ರೈನ್ ದಾರ ಇರುತ್ತಲ್ವ, ಅದರಲ್ಲಿ ನೀವು ಇದಕ್ಕೆ ಸ್ಟ್ಯಾಂಡ್ ಎಲ್ಲ ಏನೂ ಇಲ್ಲ, ಒಂದು ಬೌಲ್ಗೆ ಹಾಕಿ ತುಂಬಿಕೊಂಡು ನಾವು ಇದನ್ನ ಅಳತೆ ಮಾಡಿ ಟ್ಯಾಗ್ ಮಾಡಿಕೊಂಡು ಅದ್ರ ಮೇಲೆ ನಾವು ಬಿನ್ಗೆ ಏನು ಉಡಿಸ್ಬೇಕು ಅಂದ್ಕೊಂಡಿದ್ದೀವೋ ಆ ಬಿನ್ಗೆನ ಅದ್ರ ಮೇಲೆ ಇಟ್ಟು ಬಿನ್ಗೆಗೂ ಸಹ ಒಂದು ಕೋಲನ್ನ ಕಟ್ಟಿದ್ದೀನಿ. ಇವಾಗ ಕಾಲುಗಳನ್ನ ಜೋಡಿಸ್ಬೇಕಾದ್ರೆ ನಾವು ಏನು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಏನು ನರಿಗೆ ಬರುತ್ತೋ ಅದರಲ್ಲಿ ಅದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಬಿಡೋಣ. ನಾನು ಇಲ್ಲಿ ತೋರಿಸ್ತಿರೋದು ಹಾಗೆ ಬಾರ್ಡ್ರ್ ಮೇಲ್ಗಡೆ ಭಾಗಕ್ಕೆ ಬಂದು ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಕೊಂಡು ಒಂದು ನೀವು ಗುಂಪಿನ ಸಹಾಯದಿಂದ ಎಲ್ಲ ಲಾಕ್ ಮಾಡ್ಕೊಳ್ಬಿಡ್ಬೋದು. ಇಲ್ಲ ಗುಂಪಿನೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾರ್ಮಲಾಗಿ ಸೇಫ್ಟಿ ಪಿನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಾದಮೇಲೆ ನರಿಗೆ ನಾನು ಒಂದು ಮಾರಷ್ಟು ಏನು ಬಿಟ್ಟಿದ್ದೀನಿ ಅದನ್ನ ಹಾಗೆ ಇಟ್ಕೊಂಡು ಎರಡು ಕೈಗಳಿಗೆ ನಾವಿಲ್ಲಿ ಬ್ಲೌಸ್ ಪೀಸ್ ಏನು ಕಲರ್ ತೊಗೊಂಡಿರ್ತೀವಲ್ವ ಅದನ್ನ ತುದಿ ಭಾಗಕ್ಕೆಲ್ಲ ಟ್ಯಾಗ್ ಮಾಡಿಕೊಂಡು ಈ ಥರ ಒಂದು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಬಿನ್ಗೆಗೆ ಡೈರೆಕ್ಟಾಗಿ ನಾವು ಅಳವಡಿಸ್ಕೊಂಡ್ಬಿಟ್ಟು ಒಂದು ರೌಂಡ್ ಸರ್ಕಲಾಗಿ ತಿರ್ಸ್ಕೊಂಡು ನಾವನ್ನ ಕೈನ ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ರೆ ನಮಗೆ ಹ್ಯಾಂಡ್ಸು ವಿತ್ ಬ್ಲೌಸ್ ಜೊತೆಗೆ ನೀಟಾಗಿ ರೆಡಿ ಆಗಿಬಿಡುತ್ತೆ. ನಿಮಗೆ ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ, ನೀಟಾಗಿ ಕೂರುತ್ತೆ. ಹಾಗೆ ಒಂದು ಸೇಫ್ಟಿ ಪಿನ್ ತೊಗೊಂಡು ನೀಟಾಗಿ ಟ್ಯಾಗ್ ಮಾಡ್ಕೊಂಡ್ಬಿಟ್ರೆ ಎರಡು ಕಡೆನೂ ನಮಗೆ ಹಸ್ತಗಳು ಎರಡು ಕಡೆಯೂ ರೆಡಿ ಆಗುತ್ತೆ. ಇನ್ನು ನರಿಗೆ ಎಲ್ಲ ಮಾಡ್ಕೊಂಡಾದಮೇಲೆ ನಮಗೆ ಈಗ ಸೆರಗು ಹಾಕ್ಕೊಳ್ಳೋದಕ್ಕೆ ಸಣ್ಣದಾಗಿ ಪಿನ್ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನು ಲೆಫ್ಟ್ ಸೈಡಲ್ಲಿ ಇರೋ ಪಾದಕೆಗಳದ್ದು ಅಷ್ಟೇ ನಾವು ಈ ಸೆರಗುಗಳು ಲಾಸ್ಟ್ದೇನಿರುತ್ತೆ ಅದರಲ್ಲೇ ಕವರ್ ಮಾಡಿಕೊಂಡು ಇದು ಲೆಂತಿ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.